2-3 ವರ್ಷಗಳಿಂದ ಸತತವಾಗಿ ನಮ್ಗೆ ಒಂದು ಮಾರ್ಗದರ್ಶನದಲ್ಲಿ ತೋರ್ತಿರ್ತಾರೆ. ಈ ರೀತಿ ಮಾಡಬೇಕು, ಈ ತರ ಮಾಡಬೇಕು, ಈ ಮಾರ್ಗದರ್ಶನ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸದಸ್ಯರಾಗಿದ್ದವರು ಇವತ್ತು ನಮ್ಮ ಮುಳುಬಾಗಿಲು ಗ್ರಾಮಾಂತರ ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿರೋದು ನಮ್ಗೆಲ್ಲ ಸಂತೋಷದ ಸುದ್ದಿ. ಯಾಕೆಂದ್ರೆ ನಯಾದಣ್ಣನವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡುಗೆ ಬಹಳ ಇದೆ. ಆದ್ರಿಂದ ಈ ಒಂದು ಗ್ರಾಮಾಂತರ ಗೌರವಾಧ್ಯಕ್ಷರಾಗಿ ನಮ್ಮ ನಗರಘಟಕ ಅಧ್ಯಕ್ಷರು ಮಂಜಣ್ಣನವರು ಆವಾಗ ಒಂದು ಮಾತು ಹೇಳ್ತಿರ್ತಾರೆ. ಏನಪ್ಪಾ ಅಂದ್ರೆ, ನಾವೆಲ್ಲರೂ ಕೂಡ ನಮ್ಮ ಕೋಲಾರ ಜಿಲ್ಲೆ ಮುಳುಬಾಗಿಲು ಗಡಿ ಭಾಗ ಆಗೋದ್ರಿಂದ ನಮ್ಮ ಕೈಲಾದಷ್ಟು ಮಟ್ಟಿಗೆ ಕನ್ನಡ ಸೇವೆಯನ್ನ ಮಾಡಬೇಕು, ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸಬೇಕು ಅಂತ ಹೇಳ್ಬಿಟ್ಟು. ಆದ್ರಿಂದ ನಾನು ನಮ್ಮ ತಾಲೂಕಿನ ಉಪಾಧ್ಯಕ್ಷರಾದ ಬಾಲಜಣ್ಣನವರು ಮತ್ತೆ ಮಂಜಣ್ಣನವರು, ನಮ್ಮ ಮಹಿಳಾ ಘಟಕ ಭಾಗ್ಯಮ್ಮರವರು ಮತ್ತೆ ನಾಗೇಶ್ ಬಾಬು ಅಣ್ಣವರು ಎಲ್ಲರೂ ಸೇರಿ ನಿರ್ಧಾರ ತಗೊಂಡು ಮತ್ತೆ ರಾಜ್ಯಾಧ್ಯಕ್ಷರಿಗೆ ಹೇಳಿ, ಜಿಲ್ಲಾಧ್ಯಕ್ಷರಿಗೆ ಹೇಳಿ, ಅವ್ರ ಮುಖಾಂತರ ಈ ತರ ಮಾಡ್ಬೇಕಂದಾಗ ಕೂಡಲೇ ಕನ್ನಡ ಸೇವೆ ಮಾಡಲಿಕ್ಕೆ ಯಾವುದು ಕೂಡ ಜಾತಿ ಭೇದ ಭಾವ ಇಲ್ಲದೆ ಕನ್ನಡ ಸೇವೆಯನ್ನ ಮಾಡ್ತಾ ಯಾರು ಹೋಗ್ತಾರೆ ಅವ್ರಿಗೆ ಸದಾ ನಾವು ಬೆನ್ನೆಲುಬಾಗಿ ನಿಂತ್ಕೊಂತೀವಿ ಅಂತ ಹೇಳ್ಬಿಟ್ಟು ಇವತ್ತು ಸಣ್ಣವಾಡಿ ನಯಾದಣ್ಣ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ನಾನು ಆಯ್ಕೆಯವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಜೋರು ಚಪ್ಪಾಳೆ ಮುಖಾಂತರ. ಆದ್ರಿಂದ ಇವಾಗ ನಾವು ಕರಿಬೇಕಾಗಿರೋದು ನಮ್ಮ ಭಾಷಣದಲ್ಲಿ ಯಾವಾಗ ಇಷ್ಟು ದಿನ ನಾವು ಸಣ್ಣವಾಡಿ ನಯಾದಣ್ಣ ಅಂತ ಕರಿತಾ ಇದ್ವಿ. ಯಾಕಂದ್ರೆ ಹುಟ್ಟು ಊರು ಪಕ್ಕದಲ್ಲಿ ಇರ್ಲೇಬೇಕಾಗುತ್ತೆ, ಹೆಸರು ಪಕ್ಕದಲ್ಲಿ. ಅದ್ರ ಜೊತೆಗೆ ಇವಾಗ ಮುಂದಿನ ಭಾಷಣದಲ್ಲಿ ನಾವೆಲ್ಲರೂ ಕೂಡ ಗ್ರಾಮಾಂತರ ಗೌರವ ಅಧ್ಯಕ್ಷರು ಸಣ್ಣವಾಡಿ ನಯಾದಣ್ಣ ಅಂತ ಕರಿತೀವಿ. ಆದ್ರಿಂದ ಆ ಹೆಸರು ಬರೋಕ್ಕೆ ತುಂಬಾ ಕಷ್ಟ ಆಯ್ತು. ನಾವು ಯಾವುದೇ ಕಾರ್ಯಕ್ರಮ ಬಿಡದೆ ಆ ಹೆಸರನ್ನ ಒಂದು ಕಾರ್ಯಕ್ರಮ ರೂಪದಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನೂತನವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೇಂದ್ರ ಬಿಂದುವಾಗಿ ನೆಲ ಜಲ ಭಾಷೆಗೆ ಹೋರಾಟಕ್ಕೆ ಸದಾ ನಾನು ಸಿದ್ಧನಾಗಿ ನಿಂತ್ಕೊಂತೀನಿ, ನನ್ನ ಕೈಲಾದಷ್ಟು ಮಟ್ಟಕ್ಕೆ ಸಹಕಾರ ಕೊಡೋಣ, ಕನ್ನಡವನ್ನು ಉಳಿಸೋಣ, ಬೆಳೆಸೋಣ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಇದೆಲ್ಲ ಅರೇಂಜ್ ಮಾಡಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮದ ಸಣ್ಣವಾಡಿನ ಎಲ್ಲಾ ಮುಖಂಡರು ಮತ್ತೆ ಯುವಕರು ತಾವೆಲ್ಲರೂ ಕೂಡ ಆಗಮಿಸಿ, ಮುಳುಬಾಗಿಲು ನಗರದಿನ ಎಲ್ಲಾ ಯುವಕರು ಆಗಮಿಸಿದ್ದೀರಾ. ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಿ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ಕ, ಮತ್ತೆ ನಮಸ್ಕಾರ. ಅದೇ ರೀತಿ ಸ್ವಾಗತ ಭಾಷಣವನ್ನು ನಿರೂಪಣೆ ಮಾಡಿದಂತಹ ನಮ್ಮ ಡಿಗ್ರಿ ಕಾಲೇಜ್, ನಾವು ಒಂದು ಕನ್ನಡ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕೆ ಅಂದ್ರೆ ನಾವೆಲ್ಲರೂ ಕೂಡ ಕನ್ನಡಿಗರಾಗಿ ನೆಲ ಜಲ ಭಾಷೆಗಾಗಿ ನಾವೆಲ್ಲರೂ ಕೂಡ ಈ ಮಣ್ಣಲ್ಲಿ ಹುಟ್ಟಿ ಈ ಮಣ್ಣಿನಿಂದ ಬರುವಂತಹ ಏನು ಪದಾರ್ಥಗಳಿದಾವೆ ಅವನ್ನ ತಿಂದಾಗ ಈ ಭೂಮಿ ತಾಯಿಗೆ ಸೇವೆಯನ್ನ ಮಾಡೋದು ತಪ್ಪಲ್ಲ. ಆದ್ರೆ ಕೆಲವೊಂದು ಜನ ಇರ್ತಾರೆ, ಅವರ ವರ್ತನೆ ಹೇಗಿರ್ತದೆ ಅಂದ್ರೆ ಬೇರೆ ರಾಜ್ಯ, ಹೊರ ರಾಜ್ಯಗಳಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಒಂದು ಬ್ಯಾಂಕ್ಗಳಲ್ಲಾಗಿರ್ಬೋದು, ಒಂದು ಕೆಲವೊಂದು ಹೋಟೆಲ್ಗಳಾಗಿರ್ಬೋದು, ನಾವು ಅಲ್ಲಿ ಹೋದಾಗ ಅವ್ರ ಭಾಷೆಯನ್ನ ನಾವು ಮಾತಾಡ್ಬೇಕಾಗುತ್ತೆ. ಆ ರೀತಿ ಪರಿಸ್ಥಿತಿ ಆಗಿದೆ. ಆದ್ರಿಂದ ಯಾರೇ ಹೊರ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಬಂದಾಗ ಮೊದಲ ಆದ್ಯತೆ ಹೊರ ರಾಜ್ಯದವರು ಕನ್ನಡ ಭಾಷೆಗೆ ಮೊದಲ ಆದ್ಯತೆ ಕೊಡಬೇಕು. ನಿನ್ನ ಭಾಷೆ ಮಾತನಾಡು ನಾವು ಬೇಡ ಅನ್ನಲ್ಲ, ಮೊದಲ ಆದ್ಯತೆ ಕನ್ನಡಕ್ಕೆ ಕೊಡ್ಬೇಕು. ಕನ್ನಡಕ್ಕೆ ಕೊಟ್ಟಾಗ ಮಾತ್ರ ನಮ್ಮ ಒಂದು ರಾಜ್ಯದಲ್ಲಿ ನಿನಗೆ ಅವಕಾಶ ಇದೆ. ಕನ್ನಡಕ್ಕೆ ಏನಾದ್ರೂ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನಿನ್ನ ಗಂಟೆ ಮುಟ್ಟಿ ಕಟ್ಕೊಂಡು ನಿನ್ನ ಊರಿಗೆ ನೀನು ಹೋಗಬಹುದು. ಆದ್ರಿಂದ ಇವತ್ತು ಯಾಕಂದ್ರೆ ಗರೀಬವಾಗಿರೋದ್ರಿಂದ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ಒಂದೊಂದು ಕೆಲಸ ಕಾರ್ಯಗಳು ಎಲ್ರಿಗೂ ಇದ್ದೇ ಇರ್ತದೆ. ಆದ್ರೆ ಕನ್ನಡ ಒಂದು ಸೇವೆ
ಗಡಿ ಭಾಗಕ್ಕೆ ಅವ್ರ ಕೆಲಸನ ಒತ್ತೆ ಇಟ್ಟು ಈ ಒಂದು ಸೇವೆ ಮಾಡಲಿಕ್ಕೆ ಬಂದಿರೋದು ನನಗೆ ತುಂಬಾ ಸಂತೋಷ ವಿಚಾರ. ಆದ್ರಿಂದ ಈ ಒಂದು ಕಾರ್ಯಕ್ರಮ ಬಂದಿರುವಂತಹ ನಮ್ಮ ಮಿಲಿಟರಿ ಮೂರ್ತನರವರು, ಅದೇ ರೀತಿ ನಮ್ಮ ನಗರ ಘಟಕ ವಿದ್ಯಾರ್ಥಿ ಅಧ್ಯಕ್ಷರಾಗಿರುವಂತಹ ವಾಸುರವರು, ಯಶವಂತ್ ಅವರು, ಅಜಿತ್ ರವರು, ಮತ್ತೆ ಸತೀಶ್ ಅಣ್ಣನವರು, ರಮತುಲ್ಲಾರವರು, ಜುಬೇರ್ ಅವರು, ಉದಯ್ ರವರು, ವಿರೂಪಾಕ್ಷಿ ಲೀವ್ರವರು, ಇವರೆಲ್ಲರೂ ಕೂಡ ಕನ್ನಡಕ್ಕೆ ಆದ್ಯತೆ ಕೊಡ್ತಾ ಬರ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಒತ್ತೆ ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಕೂಡ ನೀವು ಪಾಲ್ಗೊಂಡಿರೋದಕ್ಕೆ ತಮಗೆಲ್ಲರಿಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಅರ್ಪಿಸಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ.